ಇವತ್ತಿನಿಂದ ದ್ವಿತೀಯ PUC ಮಕ್ಕಳಿಗೆ ಪರೀಕ್ಷೆ ಆರಂಭ ಆಗ್ತಾ ಇದೆ. ಮಾರ್ಚ್ 17ರವರೆಗೂ ಕೂಡ ಸೆಕೆಂಡ್ PUC ಎಕ್ಸಾಮ್ ಇರುತ್ತೆ. ಹಾಗಾಗಿ ಇವತ್ತು ಪರೀಕ್ಷೆ ಬರೀತಾ ಇರುವಂತಹ ವಿದ್ಯಾರ್ಥಿಗಳಿಗೆ ಆಲ್ ದಿ ವೆರಿ ಬೆಸ್ಟ್. ಯಾವುದೇ ಅಕ್ರಮಗಳು ನಡೆಯದೇ ಇರುವ ರೀತಿಯಲ್ಲಿ PU ಬೋರ್ಡ್ ಒಂದಿಷ್ಟು ಕ್ರಮಗಳನ್ನು ತೆಗೆದುಕೊಂಡಿದೆ. ಪರೀಕ್ಷೆಯ ಮೇಲೆ ನಿಗಾ ಇಟ್ಟಿದೆ. ಮೊದಲ ದಿನ ಕನ್ನಡ ಮತ್ತು ಅರೇಬಿಕ್ ವಿಷಯಗಳ ಪರೀಕ್ಷೆ ನಡೆಯುತ್ತೆ. ರಾಜ್ಯದಾದ್ಯಂತ ಪರೀಕ್ಷೆಗೆ 7,10,363 ವಿದ್ಯಾರ್ಥಿಗಳು ನೋಂದಣಿ ಮಾಡಿಸಿಕೊಂಡಿದ್ದಾರೆ. ಬೆಳಗ್ಗೆ 10 ಗಂಟೆಯಿಂದ ಮಧ್ಯಾಹ್ನ 1 ಗಂಟೆಯವರೆಗೂ ಕೂಡ ಪರೀಕ್ಷೆ ನಡೆಯುತ್ತೆ. ರಾಜ್ಯದಾದ್ಯಂತ 1,217 ಕೇಂದ್ರಗಳಲ್ಲಿ ಪರೀಕ್ಷೆಯನ್ನು ನಡೆಸೋದಕ್ಕೆ ಸಿದ್ಧತೆಗಳಾಗಿರುವಂಥದ್ದು. ಸುಸೂತ್ರವಾದಂತಹ ಪರೀಕ್ಷೆ, ಯಾವುದೇ ಗೊಂದಲವಿಲ್ಲದೆ ಇರುವಂತಹ ಪರೀಕ್ಷೆ, ಯಾವುದೇ ಅಕ್ರಮಗಳಿಗೆ ಅವಕಾಶ ಮಾಡಿಕೊಡದೇ ಇರುವಂತಹ ಪರೀಕ್ಷೆಯನ್ನು ನಡೆಸೋದಕ್ಕೆ ಶಿಕ್ಷಣ ಇಲಾಖೆ ಪ್ಲಾನನ್ನು ಮಾಡಿಕೊಂಡಿರುವಂಥದ್ದು. ಒಟ್ಟು 7,10,363 ವಿದ್ಯಾರ್ಥಿಗಳು ಈ ಬಾರಿ ಸೆಕೆಂಡ್ PUC ಎಕ್ಸಾಮನ್ನು ಅಟೆಂಡ್ ಮಾಡ್ತಾ ಇದ್ದಾರೆ. ಪರೀಕ್ಷೆಯನ್ನು ಬರಿತಾ ಇರುವಂತಹ ಎಲ್ಲ ವಿದ್ಯಾರ್ಥಿಗಳಿಗೂ ಕೂಡ ಆಲ್ ದಿ ವೆರಿ ಬೆಸ್ಟ್. ಪರೀಕ್ಷೆ ಅಂದರೆ ಭಯ ಬೇಡ, ಆತಂಕ ಬೇಡ. ಪರೀಕ್ಷೆ ಒಂದು ಹಬ್ಬ, ಸಂಭ್ರಮಿಸಿ. ಪರೀಕ್ಷೆಯನ್ನು ಈಸಿಯಾಗಿ ತಗೊಂಡು ಅದರಲ್ಲಿ ಉತ್ತೀರ್ಣರಾಗ್ತೀರಿ ಅನ್ನುವಂತಹ ನಂಬಿಕೆಯಲ್ಲಿ ಫೇಸ್ ಮಾಡಿ. ಎಲ್ಲವೂ ಕೂಡ ಒಳ್ಳೆಯದಾಗುತ್ತೆ. ಜೊತೆಗೆ ಎಕ್ಸಾಮ್ಗೆ PU ಬೋರ್ಡ್ ಒಂದಿಷ್ಟು ಕ್ರಮಗಳನ್ನು ಕೂಡ ತೆಗೆದುಕೊಂಡಿರುವಂಥದ್ದು, ಮುಖ್ಯವಾಗಿ ಹದ್ದಿನ ಕಣ್ಣಿಟ್ಟಿರುವಂಥದ್ದು. ಸುಸೂತ್ರವಾದಂತಹ ಪರೀಕ್ಷೆಯನ್ನು ನಡೆಸುವುದಕ್ಕೆ ಯಾವ ರೀತಿಯ ಕ್ರಮಗಳನ್ನು ತೆಗೆದುಕೊಂಡಿದೆ ಅನ್ನೋದರ ಡೀಟೇಲ್ಸನ್ನು ಕೂಡ ನಾವು ನಿಮ್ಮ ಮುಂದೆ ಇಡ್ತಾ ಇದ್ದೀವಿ.